ನಿಷೇಧಿತ PFI ಸಂಘಟನೆ ಮತ್ತೆ ಆಕ್ಟಿವ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಮಂಗಳೂರು ಪೊಲೀಸರು 3 ಕಡೆ ದಾಳಿ ನಡೆಸಿ ಮಹಾರಾಷ್ಟ್ರದಿಂದ ಸರಬರಾಜಾದ ಅಕ್ರಮ ಪಿಸ್ತೂಲು ಮಾರಾಟ ಜಾಲವನ್ನು ಭೇದಿಸಿದ್ದಾರೆ, 5ರನ್ನು ಬಂಧಿಸಿದ್ದಾರೆ. ಅದರಲ್ಲಿ ನಟೋರಿಯಸ್ ಒಬ್ಬ ಆರ್ಮ್ಸ್ ಡೀಲರ್ ಲತೀಫನ್ನು ಬಂಧನ ಮಾಡಲಾಗಿದೆ. ಆತ PFI ಒಟ್ಟಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್, ಈಗ 5ರನ್ನು ಬಂಧಿಸಿದ್ರಿ, ಲತೀಫ್ ಅವನ ಹಿನ್ನೆಲೆ ಏನು? ಅಬ್ದುಲ್ ಲತೀಫ್ ಇವರು ಸಾಕಷ್ಟು ವರ್ಷದಿಂದ ಆರ್ಮ್ಸ್ ಡೀಲ್ಸ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಇವರ ಮೇಲೆ ಕರ್ನಾಟಕ ಮತ್ತು ಕೇರಳದ ವಿಭಿನ್ನ ಭಾಗದಲ್ಲಿ ಸಾಕಷ್ಟು ಕೇಸಸ್ ಇದೆ. ನಮ್ಮಲ್ಲಿ ಕೂಡ ಇವರು ಕಳೆದ ವರ್ಷ ಉಳ್ಳಾಲಲ್ಲಿ ಒಂದು ಕೇಸಲ್ಲಿ ಶಾಮೀಲಾಗಿದ್ದರು. ನಂತರ ಈ ವರ್ಷ ಜನವರಿಯಲ್ಲಿ ವಾಮಂಜೂರಲ್ಲಿ ಒಂದು ಫೈರಿಂಗ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಯಿತು ದಟ್ ಅಕ್ಯೂಸ್ಡ್ A2 ಇಮ್ರಾನ್ಗೆ ವೆಪನ್ ಸಪ್ಲೈ ಮಾಡೋರು ಅಬ್ದುಲ್ ಲತೀಫ್. ಆವಾಗಿಂದ ಇವರಿಗೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಒಂದು ಇನ್ಫಾರ್ಮೇಷನ್ ಆಧಾರ ಮೇಲೆ ಇವರಿಗೆ ಮತ್ತೊಮ್ಮೆ ಸರಿ ನಾವು ಹಿಡಿದಿದ್ದೀವಿ. ಆವಾಗ ಇವ್ರ ಮೇಲೆ ಎಷ್ಟು ಕೇಸಸ್ ಇದೆ ಎಲ್ಲ ನಮಗೆ ಈಗ ವಿಸ್ತೃತವಾಗಿ ಮಾಹಿತಿ ಸಿಕ್ಕಿದೆ. ಸರ್, ಇವರೊಟ್ಟಿಗೆ ಮತ್ತೆ 4 ಜನರನ್ನ ಬಂಧನ ಮಾಡಲಾಗಿದೆ. ಅವರೊಟ್ಟಿಗೂ ಕೂಡ ಅವರಲ್ಲಿ ಕೂಡ ವೆಪನ್ಸ್ಗಳು ಸಿಕ್ಕಿದ್ದಾವೆ. ಅವರು ಯಾವ ರೀತಿ ಇದು ಆಪರೇಟ್ ಮಾಡ್ತಾ ಇದ್ದಾರೆ? ಅಬ್ದುಲ್ ಲತೀಫ್ ಮತ್ತು ನಿನ್ನೆ ನಾವು ಕಾಸರಗೋಡು ಮೂಲತಃ ಒಂದು 5 ಜನರಿಗೆ ಅರೆಸ್ಟ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಅಬ್ದುಲ್ ಲತೀಫ್. 2ನೇ ಕೇಸಲ್ಲಿ ಮೊಹಮ್ಮದ್ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರು ಮಹಾರಾಷ್ಟ್ರ ಒಂದು ಗಾಡಿಯಲ್ಲಿ ಬರ್ತಾ ಇದ್ರು, ತಲ್ಪಾಡಿ ಬಾರ್ಡರಲ್ಲಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಒಂದು ವೆಪನ್ ಮತ್ತು 2 ಲೈವ್ ರೌಂಡ್ ಸಿಕ್ಕಿದೆ. ಇನ್ನೊಂದು ಕೇಸಲ್ಲಿ ಕೂಡ ಮೊಹಮ್ಮದ್ ನಫಾಲ್ ಮತ್ತು ಮನ್ಸೂರ್ ಇಂದ ನಮಗೆ 2 ಪಿಸ್ಟಲ್ ಮತ್ತು 4 ಲೈವ್ ರೌಂಡ್ ಸಿಕ್ಕಿತ್ತು. ಪ್ರಾರಂಭಿಕ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಮೂಲತಃ ಮಹಾರಾಷ್ಟ್ರದಿಂದ ಖರೀದಿ ಮಾಡಿ, ಮೇನ್ಲಿ ಅಬ್ದುಲ್ ಲತೀಫ್ ವಾಸ್ ದ ಮೇನ್ ಆರ್ಮ್ಸ್ ಡೀಲರ್. ಇವರು ಈ ಬೇರೆ ಬೇರೆ ಕ್ರಿಮಿನಲ್ಸ್ಗೆ ಬಳಕೆ ಮಾಡಿ ಫರ್ದರ್ ಆಫೆನ್ಸ್ಗೆ ಯೂಸ್ ಮಾಡ್ತಾಯಿದ್ರು. ಸೊ ಈ 2 ಕೇಸಲ್ಲಿ ಕೂಡ ಮೂಲತಃ ಅವರಿಗೆ ಅಬ್ದುಲ್ ಲತೀಫ್ ಮತ್ತು ಮೊಹಮ್ಮದ್ ಅಸ್ಗರ್ ಮುಖಾಂತರ ವೆಪನ್ ಸಿಕ್ಕಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಲತೀಫ್ ಸುಮಾರು 12 ಪ್ರಕರಣದಲ್ಲಿ ಈ ರೀತಿ ಆರ್ಮ್ಸನ್ನು ಸಪ್ಲೈ ಮಾಡಿದ್ದಾರೆ, ವಿಚ್ ಆರ್ ರಿಜಿಸ್ಟರ್ಡ್ ಒನ್. ಆ್ಯಂಡ್ ದಿಸ್ ಈಸ್ ಅದು ಪ್ರೆಸೆಂಟ್ ಕೇಸ್ ಈಸ್ ದ 30th ಒನ್. ಸೊ ಈಸ್ ಕ್ವೈಟ್ ಆ್ಯಕ್ಟಿವ್ ಆ್ಯಂಡ್ ಇನ್ನೂ ಸಾಕಷ್ಟು ಮಾಹಿತಿ ಬರೋದು ಬಾಕಿ ಇದೆ. ಸರ್, ಇವರು PFI ಒಟ್ಟಿಗೆ ನೇರವಾಗಿ ಸಂಬಂಧ ಹೊಂದಿದ್ರು ಅನ್ನೋದು ಆರೋಪ ಇದೆ. ಈ ಆರೋಪ ಅದು ಈಗ ಆ್ಯಕ್ಚುಲಿ ನಾವು ಇನ್ನೂ ವಿಶ್ಲೇಷಣೆ ಮಾಡಬೇಕು. ಯಾಕೆಂದರೆ ಫಸ್ಟ್ ಇನ್ಫಾರ್ಮೇಷನ್ ವಿಚ್ ಕೇಮ್ ಇಟ್ ವಾಸ್ ಇನ್ ದ ಮಂತ್ ಆಫ್ ಜನವರಿ ವೆನ್ ದಿಸ್ ವಾಮಂಜೂರ್ ಶೂಟಿಂಗ್ ಟು ಪ್ಲೇಸ್. ಆವಾಗ ಈ A1 ಆ ಕೇಸು A1 ಬದ್ರುದ್ದೀನ್ ಅವರು ex-PFI ಮೆಂಬರ್, ಅವರ ಹತ್ರ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಇತ್ತು. ಆ್ಯಂಡ್ ಎಟ್ ದಟ್ ಟೈಮ್ ದಿಸ್ ಶೂಟಿಂಗ್ ಟುಕ್ ಪ್ಲೇಸ್. ಆ್ಯಂಡ್ ಬದ್ರುದ್ದೀನ್ ಮತ್ತು ಲತೀಫ್ದು ಹಿಂದಿನ ಸಂಪರ್ಕ ಇದೆ, ಮತ್ತು ಲತೀಫ್ ಈ ರೀತಿ ಸಾಕಷ್ಟು ಕಡೆ ವೆಪನ್ ಸಪ್ಲೈ ಮಾಡಿದ್ದಾರೆ. ಕೆಲವು ಟೈಮ್ ಕ್ರೈಮ್ ಕಮಿಟ್ ಮಾಡಲಿಕ್ಕೆ, ಕೆಲವು ಟೈಮ್ ಅಂತ ಬ್ಯಾಂಡ್ ಆರ್ಗನೈಸೇಷನ್ ಸಪ್ಲೈ ಮಾಡಲಿಕ್ಕೆ. ಸೊ ಅದು ನಾವೀಗ ವೆರಿಫೈ ಮಾಡ್ತಾ ಇದ್ವಿ. ಸರ್, ಇವರು ಈಗ ಯಾರೆಲ್ಲ 5 ಜನ ಸಿಕ್ಕಿದ್ದಾರೆ ಇವರೆಲ್ಲರೂ PFI ಕ್ಯಾಡರಲ್ಲಿ ಇದ್ದವರು ಅಂತ ಇದೆ. ಅದು ನಾವು ವೆರಿಫೈ ಮಾಡಬೇಕು, ಯಾಕೆಂದರೆ ನಿನ್ನೆ ಅವರಿಗೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಒನ್ಸ್ ವಿ ಟೇಕ್ ದ ಪೊಲೀಸ್ ಕಸ್ಟಡಿ, ಆವಾಗ ಫರ್ದರ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ. ಸರ್, ಈಗ ಅದು ವಾಮಂಜೂರಲ್ಲಿ ಏನು ವೆಪನ್ ಸೀಸ್ ಆಗಿತ್ತು, ಯಾಕಂದರೆ ಮಿಸ್ಫೈರ್ ಆದಾಗ ಅವರೆಲ್ಲ PFI ಕ್ಯಾಡರ್ ಅಂತ ಆವಾಗಲೇ ಪ್ರೂವ್ ಆಗಿತ್ತು. ಆದರೆ ಅವ್ರು ಯಾಕೆ ಈ ಗನ್ಸ್ ತರಿಸಿದ್ರು ಅನ್ನೋದೇನಾದರೂ ಇದಾಗಿದೆ? ನಮ್ಮದು ಆವಾಗ ಮುಖ್ಯ ಉದ್ದೇಶ ಅಬ್ದುಲ್ ಲತೀಫ್ ಹಿಡಿದಿತ್ತು, ಯಾಕೆಂದರೆ ಹಿ ವಾಸ್ ಅಬ್ಸ್ಕಾಂಡಿಂಗ್ ಫ್ರಮ್ ದ ಲಾಂಗ್ ಟೈಮ್, ಮತ್ತು ಅವ್ರದ್ದು ಈ ಕೇಸಲ್ಲಿ ಮುಖ್ಯ ಪಾತ್ರ ಇತ್ತು. ಜೊತೆಗೆ ಬೇರೆ ಬೇರೆ ಕೇಸಲ್ಲಿ ಕೂಡ ಶಾಮೀಲಾಗಿದ್ದರಿಂದ ನಮಗೆ ಅಬ್ದುಲ್ ಲತೀಫ್ ಮುಖಾಂತರ ಈ ಮಾಹಿತಿಯನ್ನು ಸಿಗೋದು ಬಾಕಿ ಇತ್ತು. ಸಿನ್ಸ್ ವಿ ಹ್ಯಾವ್ ಅರೆಸ್ಟೆಡ್ ಹಿಮ್, ಸೊ PFI ಯಾಕೆ ಇಲ್ಲಿ ವೆಪನ್ಸ್ ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಕನೆಕ್ಷನ್ ಇದೆ, ನಂತರ ಇದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಪ್ರೂವ್ ಆಗ್ತದೆ. ಸರ್, ಈಗ 3 ಗನ್ಸ್ಗಳು ಸಿಕ್ಕಿದ್ದಾವೆ, ರಿವಾಲ್ವರ್ಗಳು ಸಿಕ್ಕಿದ್ದಾವೆ. ಆದರೆ ಇದ್ರ ಹಿಂದೆ ಸಹ ಆತ ಸಪ್ಲೈ ಮಾಡಿದ್ನ ಲತೀಫ್? ಹೌದು, ಇದಕ್ಕಿಂತ ಹಿಂದೆ ಕೂಡ ಅವರು ಸಪ್ಲೈ ಮಾಡಿದ್ದಾರೆ. ಮತ್ತು ಮೇನ್ಲಿ ಅವ್ರದ್ದು ಸ್ಟ್ಯಾಂಡರ್ಡ್ MO ಇದೆ, ಮಹಾರಾಷ್ಟ್ರದಿಂದ ಖರೀದಿ ಮಾಡಿ ಬೇರೆ ಕ್ರಿಮಿನಲ್ಸ್ಗೆ ಸಪ್ಲೈ ಮಾಡೋದು ಅಥವಾ ಬ್ಯಾಂಡ್ ಪೀಪಲ್ಗೆ ಜೊತೆಗೆ ಸಂಪರ್ಕ ಮಾಡೋದು, ಈ ರೀತಿ ಇದೆ. ಸೊ ವಿಲ್ ಸಿ ದಟ್ ಕೇಸ್. ಥ್ಯಾಂಕ್ ಯು ಸರ್. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರ ಮಾತು. ಒಂದು PFI ಕ್ಯಾಡರಿಗೆ ಈತ ಲತೀಫ್ ವೆಪನ್ ಸಪ್ಲೈ ಮಾಡ್ತಾ ಇದ್ದ. ಹಾಗೆಯೇ ಈ ಹಿಂದೆ ಕೂಡ ಹಲವಾರು ವೆಪನ್ಸ್ಗಳನ್ನ ಸಪ್ಲೈ ಮಾಡಿದ್ದಾರೆ. ಆದರೆ ಈ ವೆಪನ್ಸ್ಗಳು ಯಾಕೆ ಯೂಸ್ ಆಗ್ತಾ ಇದ್ವು, ಏನು ಟಾರ್ಗೆಟ್ ಇತ್ತು, PFI ಕ್ಯಾಡರ್ಗಳು ಈ ವೆಪನ್ಸ್ಗಳನ್ನು ಯಾಕೆ ಖರೀದಿ ಮಾಡ್ತಾ ಇದ್ರು, ಇಟ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಈ ಸತ್ಯಾಸತ್ಯತೆಗಳನ್ನು ತನಿಖೆಯಿಂದ ಹೊರಬರಲಿಕ್ಕಿದೆ. ಇನ್ನಷ್ಟು ಬಂಧನ ಆಗುವಂತಹ ಸಾಧ್ಯತೆಗಳಿದ್ದಾವೆ.
ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.